ಇಷ್ಟು ಮುಂದಗಡೆಗೆ ಬಿಡಬೇಕಿತ್ತು ಕಟ್ಟೋದು ಐಡಿಯಾ ನೋಡು. ಕಲರ್ ಚೇಂಜ್ ಆಗಲ್ವಾ? ಹಾಂ ಹಾಕಿದ್ದೆ ನೋಡಿರಂತೆ ಚೇಂಜ್ ಕಲರು, ಬಟ್ ಇದು ಫುಲ್ ಗೋಲ್ಡು. ಅದಕ್ಕೂ ಕಾಂಬಿನೇಷನ್ ಚೆನ್ನಾಗಿ ಬರ್ತದೆ ನೋಡಿ. ಇಷ್ಟು ಜಾಸ್ತಿ ಕೊಟ್ಟಿರಬೇಕು, ಇಷ್ಟು ಒಂಚೂರು ಜಾಸ್ತಿ ಇದ್ರೂ ಪರವಾಗಿಲ್ಲ. ಆದರೆ ಇದೈತಲ್ಲ ನಮ್ಮ ಮಲ್ಲಿಗೆ ಇಲ್ಲಿ ಬೀಳ್ಬೇಕು, ಇಲ್ಲಿ ಇದು ಪೂರ್ತಿ ಹಿಂಗೆ ಒಳಗಡೆಗೆ ಬರಬೇಕು ನೋಡಿ. ಈಗ ಅಲ್ಲಿ ಬರ್ತಾ ಇರ್ತಾರೆ, ಅಲ್ಲಿ ಸ್ವಲ್ಪ ಮುಂದ್ಕೋದು ನೋಡಿ ಅಂತೆ. ಇದನ್ನು ಬೇರೆ ಮಿಷಿನ್ಗಳಾದರೆ ಚಿಕ್ಕದು ಬಾಬಿನ್ ಬರ್ತದೆ ಬೇರೆ ಎಕ್ಸ್ಟ್ರಾ, ಆ ಬಾಬಿನ ಸೆಟ್ ಮಾಡ್ಕೊಬೇಕು ಇದನ್ನು ಹಾಕೋದಕ್ಕೆ. ನಮ್ಮದ್ರಾಗ ಇಲ್ಲ, ನಮ್ದು ಈ ಕಡೆ ಎಲ್ಲ ಹಾಕಿದ್ರೂ ಬರುತ್ತೆ. ಇದೇ ಬೇರೆ ಬಾಬಿನ್. ಇದು ದೊಡ್ಡ ಹೈ ಸ್ಪೀಡ್ ಮಿಷಿನ್ಗೆ ಇದು ಸೆಟ್ ಮಾಡ್ಬೋದು. ಆ ಮಿಷಿನ್ಗೂ ಸೆಟ್ ಮಾಡ್ಬೋದು. ಹೈ ಸ್ಪೀಡ್ ಮಿಷಿನ್ ಎಷ್ಟಾಗುತ್ತೆ ಅಂಕಲ್ ಸೆಟ್ ತಗೋಬೇಕಂದ್ರೆ? 10 ಮೇಲೆ ಆಗುತ್ತೆ. ಈ ಥರ ಇನ್ನೊಂದು ಸ್ವಲ್ಪ ಚಿಕ್ಕ ಕ್ವಾಲಿಟಿದು ಮಿಷಿನ್ ತೊಗೋಬೇಕಂದ್ರೆ ಅದೇ ಚಿಕ್ಕ ಕ್ವಾಲಿಟಿ ಬರಲ್ಲ ಇದರೊಳಗೆ ಇದಕ್ಕಿಂತ. ಸ್ಪೀಡು ಇದು ಹೈ ಸ್ಪೀಡ್ ಮಿಷಿನ್ ಅಂತಂದರೆ ಅವೇನೇ ನೀವು ಹೊಳಿತಾ ಇದೆಯಲ್ಲ ಅದೇ ನೋಡಿ. ಇದು ಈ ಶೋಲ್ಡ್ರದ್ದು ಯಾವತ್ತೂ ಫ್ರಂಟ್ಗೆ ಇರಬೇಕು, ಮುಂಬಕ್ಕೆ ಇರಬೇಕು, ಹಿಂದಕ್ಕೆ ಬರಬಾರ್ದು ಯಾವುದೇ ಬಟ್ಟೆನ ನಾವಲ್ಲಿ. ಏನಕ್ಕೆ ಅಂದರೆ ಆಕ್ಚುಲಿ ಅದು ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ. ಇವಾಗ ಇಲ್ಲಿ ಕೂತ್ಕೊಳ್ಳೋದಕ್ಕೂ ಇಲ್ಲಿ ಮೇಲ್ಗಡೆ ಗಿದ್ದಾಗ ಕೂತ್ಕೊಳ್ಳೋದಕ್ಕೂ ಸಾಧ್ಯ. ಹಿಂಗೆ ಮೇಲ್ಗಡೆ ಹಾಕೋಣ ಇದು ಕೆಳಗೆ ಬರ್ತದೆ. ಇಟ್ಲೇ ಇರಬೇಕು ಅನ್ನೋದಕ್ಕೇನಿಲ್ಲ, ಹತ್ಲ ನಾವು ಹೊಲಿಬೋದು. ಕಸಬು ಕರೆಕ್ಟಾಗಿ ಅಂದರೆ ಏನಕ್ಕೆ ಅಂತ ತಿಳ್ಕೊಂಡ್ರೆ ಪ್ರತಿಯೊಂದು ಅಷ್ಟೇ. ಮುಂದಕ್ಕೆ ಹಿಂದೆಗಡೆಗೆ ಹೋಗಬಾರ್ದು, ಎಳಿಬಾರ್ದು ಯಾವುದನ್ನು ನೋಡಿ. ನಾನು ಎಳೆಯಲ್ಲ, ಹಂಗೆ ಆಟೋಮೆಟಿಕಲಿ ಹೋಗೋದು. ಆ ಮಿಷಿನ್ಗೆ ಈ ಥರ ಮೋಟ್ರ್ ಸೆಟ್ ಮಾಡಿದ್ರೆ ಮಾಡ್ಬೋದು, ಈ ಮಿಷಿನ್ ಮಾಡ್ಬೋದು. ಅದು ಯಾವುದು ನೀವು ಇನ್ನೊಂದು ಮಿಷಿನ್ ಇದೆ ತೊಗೊಂತೀಯ ಅಂದ್ರಲ್ಲ, ಅದು ಯಾವುದು ಅಂಕಲ್? ಅದು ಹೈ ಸ್ಪೀಡ್ ಮಿಷಿನ್? ಅಲ್ಲ, ಹೈ ಸ್ಪೀಡ್ ಅಲ್ಲ, ಅದು ಚಿಕ್ಕ ಮಿಷಿನ್. ತಗೊಂಡೋದ್ರೆ ಹೈ ಸ್ಪೀಡ್ಗೆ ತೊಗೊಂಬಿಡು. ಯಾಕೆ ಅದೇ ಇರೋದನ್ನ ಒಂದು ಜಿಗ್ಜಾಗ್ ಮಾಡ್ಕೊಂಬಿಟ್ಟು, ಇರೋದನ್ನು ಜಿಗ್ಜಾಗ್ ಮಿಷಿನ್ ಥರ ಮಾಡಿಬಿಟ್ಟು ಬರಲ್ಲ. ಅದೇ ಬೇರೆ ಮಿಷಿನ್ನು. ಹೌದಾ? ಯಾವುದಾಗಿಂದ ಅದ್ರಾಗೆ ಬರ್ಬೋದು ಅನ್ಕಂಡ, ಬರಲ್ಲ. ಅಲ್ಲ ಮಾಡ್ಬೋದು ಅಂದ್ಕೊಂಡೆ. ಓಕೆ. ಇಲ್ಲ ಅದರ ಸೂಜಿ ಹೋಗೋವಷ್ಟು ಮಾತ್ರನೇ ಪಾಯಿಂಟ್ ಕೊಡೋದು ನೋಡು ಅಲ್ವಾ? ಇತ್ತಂಗೆ ಹೊಡೆದ್ರೆ ಎಲ್ಲಿ ಸೂಜಿ. ಅಲ್ಲ, ನಮ್ಮ ಮೆಷಿನ್ನ, ನಮ್ದು ಇರೋ ಮೆಷಿನ್ನ ಜಿಗ್ಜಾಗ್ ಮೆಷಿನ್ ಥರ ಮಾಡ್ಬಿಟ್ಟು ಇನ್ನೊಂದು ಹೊಸ ಮೆಷಿನ್ ತೊಗೊಂಡ್ರೆ ಆಗಲ್ವಾ? ಅದನ್ನು ಮಾಡೋಕ್ಕಾಗಲ್ಲ. ನಿನ್ನ ಮಿಷಿನ್ನ ನೀನು ತರೋದು ಮಾಡೋಕ್ಕಾಗಿರಲ್ಲ, ಅದಕ್ಕೆ ಸಪ್ರೇಟ್ ಮಿಷಿನ್ನು, ಜಿಗ್ಜಾಗ್ದೇ ಸಪ್ರೇಟು. ಅಷ್ಟು ಆಯಿತಾ? ಈಗ ನಾವು ನೋಡ್ಕೊಬೇಕು ಏನು ಇದು ನಿಜವಾಗ್ಲೂ ಎಲ್ಲ ಕಡೆ ಬಂದೈತಾ ಎಲ್ಲಾದರೂ ಬಿಟ್ಟಿದೆಯಾ ಅಂತ ನೋಡ್ಕೋಬೇಕು. ಮೋಸ್ಟ್ಲಿ ಇದೆಲ್ಲೂ ಬಿಟ್ಟಿಲ್ಲ. ಈಗ ಮೇಲೊಲಿಗೆ ಹಾಕೋದು ನೋಡಿ. ಇದನ್ನು ಹಿಂಗೆ ಒಳಗಡೆಗೆ ಮಡ್ಚ್ಕೊಳ್ಳೋದು. ಫಸ್ಟ್ ಬಿಟ್ಟಿರ್ತೀವಲ್ಲ ಲಾಸ್ಟಲ್ಲಿ ಒಂಚೂರು, ಇದನ್ನ ಒಳಗೆ ಬಚ್ಕೊಳ್ಳೋದು, ಇದನ್ನೇ ಹಿಂಗೆ ಮಡ್ಚ್ಕೊಳ್ಳೋದು. ಒಳಗೆ ಹೊರಟೋಯ್ತದು, ಕುಳಿನೇ ಇಲ್ಲ ನಿಮಗೀಗ. ಸರಿನಾ? ನೋಡು, ಅಷ್ಟು ಸುಲಭವಾಗಿ ಬರುತ್ತೆ ಇದ್ರೆ ಅಷ್ಟು ಸುಲಭವಾಗಿ ಆಗುತ್ತೆ ಇದು. ಇಲ್ಲಿ ಬೇಕಾದ್ರೆ ಒಂದು ಹೊಲಿಗೆ ಹಾಕ್ಕೊಂಡು ಆಮೇಲೆ ಇದು ಹಾಕ್ಬೋದು. ಇಲ್ಲ ಅಂದರೆ ನೇರ ಅದನ್ನೇ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಇಲ್ಲಿ ಏನು ಶೇಪ್ ಇರ್ತದೆ, ಹೆಂಗಿರ್ತದೆ ಶೇಪು ಹಂಗೆ ಇಟ್ಕೋ. ಕಾಣುತ್ತಾ ನೋಡು ಹೆಂಗೆ ಶೇಪ್ ಬರುತ್ತೆ ಮುಂದಗಡೆ, ಆ ಥರ ಹಂಗೆ ಹಿಡ್ಕೊಂಡು ಹಂಗೇನೆ ಹೊಲಿಗೆ ಹಾಕೊಂಡು ಹೋಗ್ತಾ ಇರು. ಚೆಕ್ ಮಾಡ್ಕೊಂಡು ನೋಡ್ಕೊ, ಹೊಲಿಗೆ ಬತ್ತಾ ಆಯ್ತಾ ಅಂತ ನೋಡ್ಕೊಬೇಕು. ಸೇಮ್ ಹಿಂಗೆ ಇಟ್ಕೊಳೋದು. ಈ ಸುಕ್ಕಲೆಲ್ಲ ಇದ್ದರೆ ಈ ಕಡೆಗೆ ಹಿಂಗೆ ತಕ್ಕೊಳ್ಳೋದು. ಆ ಹೊಲಿಗೆ ಮಾತ್ರ ಒಂದೇ ಪೊಸಿಷನಲ್ಲಿ ಹಾಕ್ಕೊಂಡು ಹೋಗ್ತಾ ಇರೋದು. ನೋಡಿ ಇಲ್ಲಿ ಬಂತು. ಇವಾಗ ಹಿಂಗೆ ಏನಾದರೂ ಓದ್ಬೋದು, ಏನೂ ಆಗಲ್ಲ. ಆದರೆ ಅದು ಹೆಂಗೈತೆ ಹಂಗೆ ಹಿಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತದೆ ಅಲ್ವಾ? ನೋಡಿ, ಥರ ಶೇಪ್ ಬರುತ್ತೆ ಅಲ್ವಾ? ಆ ಶೇಪ್ ಥರನೇ ಹಿಂಗೆ ಹಿಡ್ಕೊಂಡು ತಿರುಗಿಸ್ಕೊಬೇಕು. ನಾನು 1000 ರೂಪಾಯಿ ಕೊಡ್ತೀನಿ ಇದ್ರು 7 ರೂಪಾಯಲ್ಲ ಹಾರ್ಕೊಂಡು ಬೋದ ಮಾಡೋಕ್ಕೆಲ್ಲರೇ ಬೇರೆ. ನಾನು ಕದಾಕ ಮಾಚಿಗೆ ಕಳಿಸಿ
ಯಾರ್ದು ಅವ್ರದ್ದೇ ಅವ್ರದ್ದೇನೆ ಬಟ್ಟೆ ಎಲ್ಲ ಒಡಿ ಒಂದು ಹೋಗ್ಕೊಂತಾರ ಗುಂಡೆ ಬಾಯ್ಕ ಆಚೆ ಕಳಿಸ್ಬೇಕಂತ ಹೋಗೋ ಆಚೆ ನೀನು ಒಂದು ನಿಮಿಷ ಆಗೋಯ್ತು ಹೊಡಿತಾರ ಅಂಕಲ್ ಹೋಗೋ ಹಾಯ್ ಇದನ್ನ ಬಿಟ್ಟಿರ್ತೀವಲ್ಲ ಅಲ್ಲಿ ಸ್ವಲ್ಪ ಗ್ಯಾಪು ಬಿಟ್ಟೈತೆ ಇನ್ನೊಂದು ಗ್ಯಾಪ್ ಕೊಡ್ತೀರಾ ಬಿಟ್ಟಿರ್ತಾವ ಇನ್ನೂ ಎಲ್ಲ ಬಿಟ್ಟೈತೆ ನೋಡ್ಕೊಂಬೇಕು ಇಲ್ಲ ಚೂರು ಬಿಟ್ಟೈತೆ ಹಂಗೆ ಹಾಕು ಆಕ್ಚುಲಿ ಒಲೆಗೆ ಕಳಿಸ್ಬಿಟ್ಟು ಹಾಕಬೇಕು ಭಾರನೇ ಇಲ್ಲ